ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. 21.1 ಹೊಸ ವರ್ಷನ್ ಬಂದಿದೆ. ಈ ಹೊಸ ವರ್ಷನಲ್ಲಿ ಹೊಸ ವಿಷಯಗಳನ್ನು ಅಪ್ಡೇಟನ್ನು ಮಾಡಿದ್ದಾರೆ. ಕಲರ್ ಕೋಡಿಂಗ್ ಯು ಐ ಇಂಟ್ರೊಡ್ಯೂಸ್ ಆನ್ ಲಿಸ್ಟ್ ಪೇಜ್ ಅಂಥೇಳಿ. ಕನ್ಸೆಂಟ್ ಟೆಕ್ಸ್ಟ್ ಈಸ್ ಆ್ಯಡೆಡ್ ಇಫ್ ಡಿವೈಸ್ ಈಸ್ ಡಿಬಗ್ ಮೋಡ್. THR HCM data syncing issue for offline mode is fixed. Other verification error message issues has been fixed. ಆ್ಯಪ್ ಆಪ್ಟಿಮೈಸೇಷನ್ ಅಂತ ಹೀಗೆ 5 ರೀತಿಯಲ್ಲಿ ಅಪ್ಡೇಟ್ ಆಗಿದೆ. ಅದು ಏನೇನು ಅಂಥೇಳಿ ನಾವು ಪೋಷಣ್ ಟ್ರ್ಯಾಕರಲ್ಲಿ ನೋಡಿ. ಮೊದಲದಾಗಿ ಅಪ್ಡೇಟ್ ಆಗಿರುವಂಥದ್ದು ಬೆನಿಫಿಷರಿಯ ಒಳಗಡೆ ನೀವು ಓಪನ್ ಮಾಡಿದಾಗ ಮೇಲ್ಗಡೆ ನಿಮಗೆ ಇಲ್ಲಿ ಕಲರ್ ಕೊಡ್ತಿದ್ದಾರೆ. ಕಲರ್ ಕೋಡ್ ಕೊಟ್ಬಿಟ್ಟು ವಾಟ್ ಡೂ ದ ಕಲರ್ ಆನ್ ದಿಸ್ ಪೇಜ್ ಮೀನ್ಸ್, ಯಾವ ಕಲರ್ ಏನೇನು ತಿಳಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಿದ್ದಾರೆ. ಇಲ್ಲಿ ಅನ್ನೋ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಹಸಿರು ಕಲರು ಏನು ಹೇಳುತ್ತೆ, ಹಳದಿ ಕಲರ್ ಏನು ಹೇಳುತ್ತೆ, ಕೆಂಪು ಕಲರ್ ಏನು ಹೇಳುತ್ತೆ ಅನ್ನೋದು ಬಣ್ಣದ ಬಗ್ಗೆ ತಿಳುವಳಿಕೆಯನ್ನು ನೀಡಿಕೊಡ್ತಿದ್ದಾರೆ. ಈಗ ನೋಡ್ಬೋದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ 0 to 3 months ಇದ್ದಾಗ 0 ಇಂದ 13 ವಾರಗಳಿದ್ದಾಗ ಹಸಿರು ಕಲರ್ ಇರುತ್ತೆ. ಹಳದಿ ಕಲರು ಸೆಕೆಂಡ್ ಟ್ರೈಮಿಸ್ಟರು 3 ಇಂದ 6 ತಿಂಗಳಿದ್ದಾಗ, ಕೆಂಪು ಕಲರು 6 ಇಂದ 9 ತಿಂಗಳಿದ್ದಾಗ. ಇದು ಗರ್ಭಿಣಿಯರ ಬಗ್ಗೆ ಕಲರ್ ಕೋಡಿಂಗ್ ಬಗ್ಗೆ ಇಲ್ಲಿ ತಿಳಿಸ್ಕೊಡುವಂಥದ್ದಾಗಿರಬಹುದು. ಅದರ ಜೊತೆಗೆ ಬಾಣಂತಿಯಲ್ಲಿಯೂ ಸಹ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಂಥ ಬಾಣಂತಿದು ಕಲರ್ ಕೋಡಿಂಗು ಕೊಟ್ಟಿಲ್ಲ. ಇನ್ನು 0 to 6 months ಚಿಲ್ಡ್ರನ್ಸ್ನಲ್ಲಿಯೂ ಸಹ ಕಲರ್ ಕೋಡಿಂಗ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೆಂಪು ಏನು ಹೇಳುತ್ತೆ, ಹಳದಿ ಏನು ಹೇಳುತ್ತೆ, ಚಾಕ್ಲೇಟ್ ಕಲರ್ ಏನು ಹೇಳುತ್ತೆ, ನೀಲಿ ಏನು ಹೇಳುತ್ತೆ, ಹಸಿರು ಏನು ಹೇಳುತ್ತೆ, ಎಲ್ಲದರ ಬಗ್ಗೆನೂ ಇಲ್ಲಿ ವಿವರಣೆಯಾಗಿ ಕೊಟ್ಟಿದ್ದಾರೆ. ರೆಡ್ ಕಲರು ಸ್ಯಾಮ್ ಮಕ್ಕಳು, ಹಳದಿ ಕಲರು ಮ್ಯಾಮು, ಚಾಕ್ಲೇಟ್ ಕಲರು ಓವರ್ ವೇಟು, ನೀಲಿ ಕಲರು ಒಬೇಸು, ಹಸಿರು ಕಲರು ನಾರ್ಮಲ್ಲು. ಈ ಥರ ಬಣ್ಣಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಅಪ್ಡೇಟನ್ನು 21.1ರಲ್ಲಿ ಮಾಡಿದ್ದಾರೆ. 6 to 3 months 6 months to 3 years ಆಗಿರ್ಬೋದು, 3 years to 6 years ಆಗಿರ್ಬೋದು. ಪ್ರತಿಯೊಂದರಲ್ಲೂ ಏನಪ್ಪ ಅಂದರೆ ಕಲರ್ ಕೋಡಿಂಗ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಸಂಪೂರ್ಣವಾಗಿ ಇಲ್ಲಿ ಅನ್ನೋದನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಿಳ್ಕೊಬಹುದು. ಅದರ ಜೊತೆಗೆ ವೆರಿಫೈ ಅದರ್ ಲಿಸ್ಟಲ್ಲಿ ಏನು ಎರರ್ ಬರ್ತಾ ಇತ್ತು ಅದೆಲ್ಲ ಈಗ ಏನಾಗಿದೆ ಅಂದರೆ ಸರಿಯನ್ನು ಮಾಡಿದರೆ ಸಮಸ್ಯೆ ಇರೋದು. ಅದರ ಜೊತೆಗೆ THR ಮತ್ತು HCM ಹಾಕಿದಾಗ ಆಫ್ಲೈನ್ ಇದ್ದಾಗ ಏನು ಸಿಂಕ್ ಆಗೋದು ಸಮಸ್ಯೆ ಆಗ್ತಿತ್ತು ಅದನ್ನು ಸಹ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ್ದಾರೆ. ಅದರ ಸಮಸ್ಯೆ ಕ್ಲಿಯರ್ ಮಾಡಿದ್ದಾರೆ, THRದು ಕ್ಲಿಯರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಕಲರ್ ಕೋಡಿಂಗ್ ಬಗ್ಗೆ 21.1ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನೀವು ನೋಡಿಬಿಟ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಉಳಿದ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಪಡಿಸ್ತೇನೆ. ಧನ್ಯವಾದಗಳು.